ನಮಸ್ಕಾರ. ಎಲ್ರಿಗೂ ಸ್ವಾಗತ. ಏಪ್ರಿಲ್ 2026 ಒಂದು ಸಾಮಾನ್ಯ ತಿಂಗಳಲ್ಲ. ಯಾಕಂದ್ರೆ ಆಕಾಶದಲ್ಲಿ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆಗಳು ನಡೆಯುಲಿವೆ. ಹಾಗಿದ್ರೆ ಈ ತಿಂಗಳು ಆಕಾಶದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಮತ್ತು ಅದು ನಮ್ಮ ಮೇಲೆ, ಅದರಲ್ಲೂ ವಿಶೇಷವಾಗಿ ಮೇಷರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಈ ತಿಂಗಳು ನಮ್ಮ ಪಾಲಿಗೆ ಏನೆಲ್ಲ ಕಾದಿದೆ ಅಂತ ನೋಡೋಣ. ಮೊದಲು ಈ ತಿಂಗಳ ಪ್ರಮುಖ ಘಟನೆ ಯಾವುದು ಅಂತ ತಿಳ್ಕೊಳ್ಳೋಣ. ನಂತರ ಮೇಷರಾಶಿಯವರ ಕಥೆ, ಕೆಲವು ಪ್ರಮುಖ ದಿನಾಂಕಗಳು ಮತ್ತು ಕೊನೆಯಲ್ಲಿ ಇದೆಲ್ಲದರ ಅರ್ಥವೇನು ಅನ್ನೋದನ್ನ ಚರ್ಚಿಸೋಣ. ಮೊದಲಿಗೆ ಈ ತಿಂಗಳ ಅತಿದೊಡ್ಡ ಘಟನೆ ಯಾವುದು ಅಂತ ನೋಡೋಣ. ಇದನ್ನ ಒಂದು ರೀತಿ ಬ್ರಹ್ಮಾಂಡದ ಹಗ್ಗ ಜಗ್ಗಾಟ ಅಂತಾನೆ ಕರೆಬೋದು. ಇದು ಈ ತಿಂಗಳ ಜ್ಯೋತಿಷ್ಯದ ಪ್ರಮುಖ ತಿರುವು. ಹಾಗಿದ್ರೆ ಪ್ರಶ್ನೆ ಇಷ್ಟೇ, ಒಂದ್ ಕಡೆ ಆಕ್ಷನ್ ತಗೋಬೇಕು ಅಂತ ಹೇಳೋ ಗ್ರಹ, ಇನ್ನೊಂದ್ ಕಡೆ ಎಲ್ಲದಕ್ಕೂ ಬ್ರೇಕ್ ಹಾಕೋ ಗ್ರಹ, ಇವೆರಡೂ ಒಂದಕ್ಕೊಂದು ಮುಖಾಮುಖಿಯಾದಾಗೇನಾಗುತ್ತೆ? ಇದು ಈ ತಿಂಗಳ ಒಂದು ದೊಡ್ಡ ಸವಾಲು. ಈ ಘಟನೆಯನ್ನು ಜ್ಯೋತಿಷ್ಯದಲ್ಲಿ ಸಂಯೋಗ ಅಂತ ಕರೀತಾರೆ. ಅಂದ್ರೆ ನಾವು ಭೂಮಿಯಿಂದ ನೋಡ್ದಾಗ 2 ಅಥವಾ ಅದಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ಲೈನ್ನಲ್ಲಿ ಬಂದ ಹಾಗೆ ಕಾಣಿಸುತ್ತೆ. ಆಗ ಅವುಗಳ ಶಕ್ತಿ ಒಂದಕ್ಕೊಂದು ಸೇರಿಕೊಂಡು ಇನ್ನೂ ಜಾಸ್ತಿ ಪ್ರಭಾವ ಬೀರುತ್ತೆ. ಇಲ್ಲಿ ನೋಡಿ, ಈ ಸ್ಲೈಡ್ನಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಂಗಳ ಗ್ರಹ ಒಂದು ರೀತಿ ಗಾಡಿಯ ಆಕ್ಸಿಲರೇಟರ್ ಇದ್ದಾಗೆ, ಹೋಗು ಮುನ್ನುಗ್ಗು ಅಂತ ಹೇಳುತ್ತೆ. ಆದ್ರೆ ಶನಿ ಗ್ರಹ ಅದು ಎಮರ್ಜೆನ್ಸಿ ಬ್ರೇಕ್ ತರ, ಇರೋ, ತಾಳ್ಮೆ ಇರ್ಲಿ, ಯೋಚನೆ ಮಾಡೋ ಅಂತ ಹೇಳುತ್ತೆ. ಅಬ್ಬಾ, ಒಂದೇ ಸರಿ ಆಕ್ಸಿಲರೇಟರ್ ಮತ್ತೆ ಬ್ರೇಕ್ ಒತ್ತಿದ್ರೆ ಏನಾಡ್ಬೇಡ ಅಲ್ವಾ? ಸರಿ, ಈಗ ಏಪ್ರಿಲ್ ತಿಂಗಳ ಪ್ರಮುಖ ಗ್ರಹಗಳ ಓಡಾಟವನ್ನು ಗಮನಿಸೋಣ. ಪ್ರತಿಯೊಂದು ಬದಲಾವಣೆಯೂ ಈ ತಿಂಗಳ ಕಥೆಗೆ ಒಂದೊಂದು ಹೊಸ ತಿರುವು ಕೊಡುತ್ತೆ. ಏಪ್ರಿಲ್ 2ರಿಂದ ಹಿಡಿದು ಏಪ್ರಿಲ್ 20ರವರೆಗೆ ಆಕಾಶದಲ್ಲಿ ಸಾಕಷ್ಟು ಆಕ್ಟಿವಿಟಿ ಇರುತ್ತೆ. ಸರಿ, ಇಷ್ಟೆಲ್ಲ ಆಗ್ತಾ ಇದ್ರೆ ಇದರ ಪರಿಣಾಮ ಮೇಷರಾಶಿಯವರ ಮೇಲೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅವರಿಗೆ ಈ ತಿಂಗಳು 2 ಭಾಗಗಳ ಕಥೆ ಇದ್ದಾಗೆ, ಒಂದು ಆತ್ಮಾವಲೋಕನದ ಭಾಗ, ಇನ್ನೊಂದು ಪುನರುತ್ಥಾನದ ಭಾಗ. ಹೌದು, ಮೇಷರಾಶಿಯವರಿಗೆ ಈ ತಿಂಗಳು 2 ಆಕ್ಟ್ ಪ್ಲೇ ಇದ್ದ ಹಾಗೆ. ಮೊದ್ಲಾರ್ಧ ಅಂದ್ರೆ ಏಪ್ರಿಲ್ 13ರ ತನಕ ಒಂದು ರೀತಿ ಸೈಲೆಂಟ್ ಆಗಿರುತ್ತೆ. ಒಳಗೊಳಗೆ ಯೋಚನೆ, ಕೆಲವೊಂದು ಅಡೆತಡೆಗಳು, ಖರ್ಚು ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಆದರೆ ಏಪ್ರಿಲ್ 14ರ ನಂತರ ಸೂರ್ಯ ಮೇಷಕ್ಕೆ ಬಂದ ತಕ್ಷಣ ಚಿತ್ರನೇ ಬದಲಾಗುತ್ತೆ. ಫುಲ್ ಎನರ್ಜಿ, ಕಾನ್ಫಿಡೆನ್ಸ್, ಒಂದು ಹೊಸ ಶಕ್ತಿ ಬಂದ ಹಾಗೆ. ಈ ಚಾರ್ಟ್ನಲ್ಲಿ ಅದನ್ನೇ ನಾವು ಇನ್ನೂ ಸ್ಪಷ್ಟವಾಗಿ ನೋಡಬಹುದು. ಮೇಷರಾಶಿಯವರ ಜೀವನದ ಬೇರೆ ಬೇರೆ ವಿಭಾಗಗಳಲ್ಲಿ ಈ 2 ಹಂತಗಳು ಹೇಗೆ ಕಾಣಿಸುತ್ತವೆ ಅಂತ ನೋಡಿ. ವೃತ್ತಿ, ಹಣಕಾಸು, ಪ್ರೀತಿ, ಆರೋಗ್ಯ ಎಲ್ಲದರಲ್ಲೂ ಮೊದಲು ಹೀಗೆ ಆಮೇಲೆ ಹಾಗೆ ಅನ್ನೋ ಪ್ಯಾಟರ್ನ್ ಇದೆ. ವಿಶೇಷವಾಗಿ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಒಂದು ಪಾಠ ಕಲಿಸುತ್ತೆ. ತಿಂಗಳ ಮೊದಲ ಭಾಗದಲ್ಲಿ ಖರ್ಚು ಜಾಸ್ತಿ ಇರಬಹುದು, ಸ್ವಲ್ಪ ಹಿಡಿತ ಇರ್ಲಿ ಅಂತ ಗ್ರಹಗಳು ಹೇಳ್ತಿವೆ. ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಏಪ್ರಿಲ್ 19ರ ನಂತರ ಪರಿಸ್ಥಿತಿ ಖಂಡಿತ ಸುಧಾರಿಸುತ್ತೆ, ದುಡ್ಡಿನ ಹರಿವು ಚೆನ್ನಾಗಿರತ್ತೆ. ಇನ್ನು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ತಿಂಗಳ ಮೊದಲ ಭಾಗದಲ್ಲಿ ಶುಕ್ರನ ಪ್ರಭಾವದಿಂದ ಪರ್ಸನಾಲಿಟಿಗೆ ಒಂದು ವಿಶೇಷ ಅಟ್ರಾಕ್ಷನ್ ಬರುತ್ತೆ. ಅಂದ್ರೆ ಸಾಮಾಜಿಕವಾಗಿ ಎಲ್ಲರ ಗಮನ ಸೆಳೆಯುವ ಸಾಧ್ಯತೆ ಇರುತ್ತೆ. ಓಕೆ, ಈ ಗ್ರಹಗಳ ಚಲನೆಯನ್ನೆಲ್ಲ ತಿಳ್ಕೊಂಡ್ವಿ, ಆದ್ರೆ ನಮ್ಮ ದಿನನಿತ್ಯದ ಜೀವನಕ್ಕೆ ಇದನ್ನ ಯಾಕೆ ಅಳವಡಿಸ್ಕೊಳ್ಳೋದು? ಅದಕ್ಕಾಗಿಯೇ ಇದೆ ಈ ಆಕ್ಷನಬಲ್ ಕ್ಯಾಲೆಂಡರ್. ಮೇಷರಾಶಿಯವರು ಯಾವೆಲ್ಲ ದಿನಾಂಕಗಳ ಬಗ್ಗೆ ಗಮನ ಕೊಡ್ಬೇಕು ಅಂತ ನೋಡೋಣ. ನೋಡಿ, ಏಪ್ರಿಲ್ 2ಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಖರ್ಚು ಹೆಚ್ಚಾಗಬಹುದು, ಆದ್ರೆ ಏಪ್ರಿಲ್ 14ಗೆ ಪವರ್ ಬೂಸ್ಟ್ ಸಿಕ್ಕಾಗೆ ಆಗತ್ತೆ. ಏಪ್ರಿಲ್ 17 ಅಮಾವಾಸ್ಯ, ಹೊಸದನ್ನು ಶುರು ಮಾಡಲು ಒಳ್ಳೆ ದಿನ. ಹಾಗೆಯೇ ಏಪ್ರಿಲ್ 19ರಿಂದ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. ಏಪ್ರಿಲ್ 20 ಮಾತ್ರ ಸ್ವಲ್ಪ ಟೆನ್ಷನ್ ಇರೋ ದಿನ, ಯಾಕಂದ್ರೆ ಮಂಗಳ ಶನಿ ಸಂಯೋಗ ಪೀಕ್ನಲ್ಲಿರುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಒಂದು ಪ್ರಸಿದ್ಧ ಮೂಲದ ಪ್ರಕಾರ ಏಪ್ರಿಲ್ 17ರ ಅಮಾವಾಸ್ಯೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಅದು ಒಳ್ಳೊಳ್ಳೆ ಅವಕಾಶಗಳನ್ನ ತಂದುಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಇಲ್ಲಿಯವರೆಗೆ ನಾವು ಮೇಷರಾಶಿಯ ಬಗ್ಗೆ ನೋಡಿದ್ವಿ. ಆದ್ರೆ 1 ನಿಮಿಷ ಸ್ವಲ್ಪ ದೊಡ್ಡ ಚಿತ್ರಣವನ್ನು ನೋಡೋಣ. ಯಾಕಂದ್ರೆ ಈ ಜ್ಯೋತಿಷ್ಯದ ಭವಿಷ್ಯಗಳು ಎಷ್ಟು ವಿಶಾಲವಾಗಿವೆ ಅಂತ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಈ ಸಂಖ್ಯೆಯನ್ನೊಮ್ಮೆ ನೋಡಿ, 70 ಕೋಟಿ. ಹೌದು, ಒಂದು ಅಂದಾಜಿನ ಪ್ರಕಾರ ವಿಶ್ವಾದ್ಯಂತ ಸುಮಾರು 70 ಕೋಟಿ ಜನರು ಒಂದೇ ಚಂದ್ರರಾಶಿಯ ಭವಿಷ್ಯವನ್ನು ಫಾಲೋ ಮಾಡ್ತಾರೆ. ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಈ ಮುನ್ಸೂಚನೆಗಳು ತುಂಬಾ ಸಾಮಾನ್ಯ ಸ್ವರೂಪದಲ್ಲಿರ್ತವೆ. ಎಲ್ಲರ ವೈಯಕ್ತಿಕ ಅನುಭವ ಒಂದೇ ರೀತಿ ಇರಲು ಸಾಧ್ಯವಿಲ್ಲ ಅಲ್ವಾ? ಅಷ್ಟೇ ಅಲ್ಲ,
ಜ್ಯೋತಿಷ್ಯ ಅಂದ್ರೆ ಬರೀ ಸೂರ್ಯರಾಶಿ ಅಲ್ಲ. ಅದ್ರೊಳಗೆ ಇನ್ನೂ ಹಲವು ಪದರಗಳಿವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಹುಟ್ಟಿದ ನಕ್ಷತ್ರ. ಒಂದೇ ರಾಶಿಯಲ್ಲಿ ಹುಟ್ಟಿದ್ರೂ ನಕ್ಷತ್ರ ಬೇರೆ ಬೇರೆ ಇದ್ರೆ ಅವರ ಭವಿಷ್ಯ ಕೂಡ ಬೇರೆ ರೀತಿ ಇರಬಹುದು. ಈ ಟೇಬಲ್ ನೋಡಿ, ಮೇಷರಾಶಿಯಲ್ಲಿ ಬರುವ 3 ನಕ್ಷತ್ರಗಳಿವು: ಅಶ್ವಿನಿ, ಭರಣಿ, ಕೃತ್ತಿಕ. ಒಂದೇ ತಿಂಗಳಿಗೆ ಈ 3 ನಕ್ಷತ್ರದವರಿಗೂ ಬೇರೆ ಬೇರೆ ಮುನ್ಸೂಚನೆಗಳಿವೆ. ಒಬ್ಬರಿಗೆ ಪ್ರೀತಿ, ಅನ್ಯೋನ್ಯತೆ ಇದ್ರೆ ಇನ್ನೊಬ್ಬರಿಗೆ ಸವಾಲಿನ ತಿಂಗಳು ಅಂತ ಹೇಳಲಾಗಿದೆ. ಇದು ಜ್ಯೋತಿಷ್ಯದ ಸೂಕ್ಷ್ಮತೆಯನ್ನು ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಮಾಹಿತಿ ನೋಡಿದ್ಮೇಲೆ ಕೊನೆಯದಾಗಿ ನಾವು ಇದ್ರಿಂದ ಏನ್ ತಿಳ್ಕೋಬಹುದು? ಈ ತಿಂಗಳ ಪ್ರಮುಖ ಸಾರಾಂಶ ಏನು? ಏಪ್ರಿಲ್ 2026 ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಅದ್ಭುತ ವಾಕ್ಯದಲ್ಲಿ ಹೇಳಬಹುದು. ಒಂದು ಆಳವಾದ ಆಂತರಿಕ ಮರುಹೊಂದಾಣಿಕೆಯ ನಂತರ ಒಂದು ರೋಮಾಂಚಕ ಬಾಹ್ಯ ಪುನರುತ್ಥಾನ. ಅಂದ್ರೆ ಮೊದಲು ಆತ್ಮಾವಲೋಕನ, ನಂತರ ಅದ್ಭುತವಾದ ಕಂಬ್ಯಾಕ್. ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಕ್ಷತ್ರಗಳು ದಾರಿಯನ್ನು ತೋರಿಸಬಹುದು, ನಿಜ. ಆದ್ರೆ ನಮ್ಮ ಜೀವನ ಅನ್ನೋ ಗಾಡಿಯ ಡ್ರೈವಿಂಗ್ ಸೀಟ್ನಲ್ಲಿ ಕೂತಿರೋದು ಯಾರು? ಯೋಚನೆ ಮಾಡಿ. ಧನ್ಯವಾದಗಳು.